ಇದ್ದಾರೆ. ಇದರಿಂದ ಏನಾಗುವುದಿಲ್ಲ ಆ ಮಾತು ಬೇರೆ ಅನ್ನುವಂಥ ಮಾತು. ಅವರ ವಿರುದ್ಧ ಕೇಂದ್ರವು ಇಡಿಯನ್ನು ಬಳಸಿಕೊಳ್ಳುತ್ತಿದೆ. ಸತ್ಯವೇ ಇಲ್ಲದ ಆರೋಪಗಳಲ್ಲಿ ತನಿಖೆ ಹೆಸರಲ್ಲಿ ಕಿರುಕುಳ ನೀಡಲಾಗುತ್ತಿದೆ. ಸತ್ಯ ಅಲ್ಲ, ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಕಿರುಕುಳ ಕೊಡಾಕ ಅಂತ ಸಿದ್ದರಾಮಯ್ಯನವರ ವಾದ. ಅದೇ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ವಾದವನ್ನು ಮಂಡಿಸ್ತಾರೆ. ಮತ್ತು ಅವ್ರಿಗೂ ಒಬ್ಬರು ಬೇಕಲ್ಲ, ಇವರು ಕಾಂಗ್ರೆಸ್ಸಿಗರು, ಅವರು ಕಾಂಗ್ರೆಸ್ಸಿಗರು. ಪರಮೇಶ್ವರ್ ಅವರು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇಲ್ಲ. ಇವರು ಅವ್ಯವಹಾರ ಮಾಡೋ ಸಾಧ್ಯ ಇಲ್ಲ, ಇಂಥ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೋ ಕಂಪ್ನಿಯಿಂದ ಏನು ದುಡ್ಡು ಟ್ರಾನ್ಸಾಕ್ಷನ್ ಆಯ್ತು ನೋಡ್ಬೇಕು ಅದನ್ನು ಅನ್ನುವಂಗೆ ಮಾತಾಡಿದ್ದಾರೆ. ಆಮೇಲೆ ಇನ್ನೂ ತನಿಖೆ ಆಗಲಿ, ಆಮೇಲೆ ಮಾತಾಡಿದ್ರೆ ಆಯಿತು ಅಂತ. ಯಾಕಂದರೆ ಎಲ್ಲ ಕಂತೆಗಳ ಸಂತೆ, ಇದಕ್ಕೆಲ್ಲ ಉತ್ತರ ಕೊಡೋಕೆ ಆಗೋದಿಲ್ಲ ಅನ್ನೋ ಮಾತನ್ನು ಸ್ವತಃ ನಮ್ಮ ಏನಪ್ಪ ಅಂದ್ರೆ ಪರಮೇಶ್ವರ್ ಅವರು ಹೇಳಿದರು. ಮತ್ತು ಇವರಂತೆ ನಮ್ಮ ಶಿವಕುಮಾರ್ ಅವ್ರಿಗೆ ಒಂದು ವಿಶ್ವಾಸ ಅವ್ರ ಮೇಲೆ, ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಸಾಧ್ಯತೆ ಇಲ್ಲ. ಅವರು ಬಹಳ ಸರಳ ಮತ್ತು ನೇರ ವ್ಯಕ್ತಿತ್ವದ ಮನುಷ್ಯ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಏನು ಸಿಗುತ್ತದೆ ಎಂದು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೋ ನನಗೆ ಗೊತ್ತಿಲ್ಲ. ಇಲ್ಲೇನು ಸಿಗುತ್ತಪ್ಪ ಶೈಕ್ಷಣಿಕ ಸಂಸ್ಥೆಗಳಾಗ ಏನೂ ಇಲ್ಲ ಅಲ್ಲಿ ಅಂತ ಇವ್ರು ಹೇಳ್ತಾರೆ. ಆದರೆ ಅದನ್ನು ಅನುಭವಿಸಿದವರು, ಅದರಲ್ಲೂ ವೈದ್ಯಕೀಯ ಕಾಲೇಜುಗಳಲ್ಲಿ ಒಂದಿಷ್ಟು ಸೀಟ್ ಪಡ್ಕೊಳ್ಳಿಕ್ಕೆ ಮೆರಿಟ್ ಇದ್ದಂಥವ್ರು ಒದ್ದಾಡೋದನ್ನು ನೋಡಿದಾಗ, ದುಡ್ಡಿನ ಅವ್ಯವಹಾರ ನಡೆಯೋದನ್ನು ನೋಡಿದಾಗ ಅಲ್ಲಿ ಅದ ಇಲ್ಲಂತಲ್ಲ, ಇವರೇನೋ ಅವ್ರ ದೋಸ್ತಿ ಇರ್ಬೋದು, ನಮ್ಮ ಪಕ್ಷದವ್ರು ಅನ್ನೋ ಕಾರಣ ಇರ್ಬೋದು, ಇವರೆಲ್ಲ ಹೀಗೆ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಆಯಿತು ಮತ್ತು ಅದ್ರ ಜೊತೆ ಸಿದ್ದರಾಮಯ್ಯನವರಾಯಿತು. ಆದ್ರೆ ಸುಮ್ಮನೆ ಏನಿಲ್ಲ ಹಂಗೆ ಆರೋಪ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ನೆಲೆಗಟ್ಟಿನಲ್ಲೇ ಇಡಿ ಇದ್ದಿದ್ದು ಒಂದಿಷ್ಟು ಏನೋ ವಿಷಯಗಳನ್ನು ಕಲೆ ಹಾಕ್ಕೊಂಡು ಇವ್ರ ವಿರುದ್ಧ ಬೆನ್ನತ್ತದ. ಈ